Hello friends, welcome back to my channel. ಈ ವಿಡಿಯೋದಲ್ಲಿ ನಾನು ಸ್ಲೀವಲ್ಲಿ ಬಾಟಮ್ಗೆ ಒಂದು ಪ್ಯಾಚ್ ವರ್ಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನನಗೆ ಸ್ಲೀವ್ ಉದ್ದ ಬೇಕಾಗಿರೋದು 10 ಮುಕ್ಕಾಲು ರೆಡಿ ಬೇಕಾಗಿರೋದು. ಸೊ ನಾನು 11 ಮುಕ್ಕಾಲನ್ನ ತಗೋತೀನಿ. 1/2 ಇಂಚು ಸ್ಟಿಚಿಂಗ್ಗೆ, 1/2 ಇಂಚ್ ಮಾರ್ಜಿನ್ಗೆ. ಅದ್ರ ಜೊತೆಗೆ ಒಂದು 1/2 ಇಂಚು ಎಕ್ಸ್ಟ್ರಾ ತಗೋತೀನಿ, ಯಾಕಂದರೆ ನಾನು ಪ್ಯಾಚ್ ವರ್ಕ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ನನಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ನಾನು 12 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 12 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ರೀತಿ ಡೌನ್ಗೂ ಸಹ 12 ಕಾಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ನನಗೆ ಸ್ಲೀವ್ ಲೂಸ್ ಬೇಕಾಗಿರೋದು 9 ಕಾಲು. ನನಗೆ ಇಲ್ಲಿ ಬಟ್ಟೆ ಸಾಕಾಗಲ್ಲ. ನೋಡಿ, ಈ ರೀತಿ ಫೋಲ್ಡಿಂಗ್ ಹಾಕೊಂಡಾಗ ನಮಗೆ ಬಟ್ಟೆ 9 ಕಾಲು ಬರಲ್ಲ. ಸೊ ಹಾಗಾಗಿ ನಾನು 2 ಪೀಸ್ನ ಹಿಂಗೆ ಮೇಲಕ್ಕೆ ತೊಗೊಂಡು 2 ಪೀಸಿಗೆ ಮಾತ್ರ ಬಟ್ಟೆ ಕಟ್ಟೋಣ ಅಂತ ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ನಾನು ಡೌನು 3.5 ತಗೋತೀನಿ. ಆಮೇಲೆ 1 ಮುಕ್ಕಾಲು ಇಂಚ್ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಬಟ್ಟೆ. 1 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡು 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೈಟ್ ಅವೆರಡನ್ನೂ ಸೇರಿಸ್ತಾ ಕರ್ವ್ ಆಗಿ ಶೇಪ್ ತಗೊಳ್ರಿ. ನಿಮ್ಗೆ ಯಾರಿಗೆಲ್ಲ ಸ್ಲೀವ್ ಕಟ್ಟಿಂಗು ಅರ್ಥ ಆಗಿಲ್ಲ ಅಂದರೆ ನಮ್ಮ ವಿಡಿಯೋದಲ್ಲಿ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಂಗೆ ಸ್ಲೀವ್ ಲೂಸ್ ಬೇಕಾಗಿರೋದು 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 1 ಮುಕ್ಕಾಲು ಬಿಟ್ಟಿದ್ದೀನಿ ನಾನು ಬಟ್ಟೆ. 1 ಮುಕ್ಕಾಲಿಗೆ ಒಂದು ಮಾರ್ಜಿನ್ ಹಾಕ್ಕೊಂಡು ಅದನ್ನ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಆ ಮಾರ್ಕಿಂಗು ಬ್ಯಾಕ್ ಸೈಡು ಬಿದ್ದಿರುತ್ತೆ. ಸೊ ಹಾಗಾಗಿ ಸ್ಟಿಚಿಂಗ್ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ಈಗ ನಾನು ಕೆಳಗಡೆ ಬಾಟಮ್ಗೆ ಸ್ಯಾರಿ ಪೀಸ್ ಕೊಟ್ಟು ಪ್ಯಾಚ್ ಕೊಡ್ತೀನಿ ಅನ್ನಲ್ಲ, ಅದಕ್ಕೆ ನಾನು 4ವರೆಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 1/2 ಇಂಚ್ ಹೋದ್ರೂ 4 ನಮಗೆ ರೆಡಿ ಬರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಿಮ್ಗೆ 5 ಇಂಚ್ ಬೇಕೋ 6 ಇಂಚ್ ಬೇಕು ಅಂದರೆ ನೀವು ಅಷ್ಟಿಗೆ ಮಾರ್ಕ್ ಮಾಡ್ಕೋಬೋದು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಟ್ರೈಟ್ ಲೈನು ಡ್ರಾ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡ್ಮೇಲೆ ನಾವೀಗ ಶೇಪ್ ಕೊಟ್ಕೊಳ್ಳೋಣ. ಈ ಥರ ಶಾರ್ಪಾಗಿ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಶಾರ್ಪಾಗಿ ಶೇಪ್ ಕೊಟ್ಮೇಲೆ ನಾವು ಅದನ್ನ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ನ ಕಟ್ ಮಾಡ್ಕೊಂಬಿಡೋಣ. ಸ್ಲೀವ್ ಯಾವ ರೀತಿ ಈಸಿ ಮೆಥಡಲ್ಲಿ ಕಟ್ ಮಾಡಬೇಕು ಅನ್ನೋದನ್ನು ನಮ್ಮ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದ್ಸಲ ಚೆಕ್ ಮಾಡಿ. ನೋಡಿ, ಅಲ್ಲಿ ಪೀಸ್ ಕೊಡಬೇಕಾಗುತ್ತೆ. ಇಷ್ಟಾದ್ಮೇಲೆ ನಾನು ಈಗ ಫ್ರಂಟ್ ಶೇಪ್ ತೆಗಿತಾ ಇಲ್ಲ. ಸೊ ನಾನು ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ತೆಗಿತೀನಿ. ಈಗ ಮೇನ್ ಪೀಸ್ನ ತಗೊಂಡು ಬ್ಲೌಸ್ ಮೇನ್ ಪೀಸ್ನ ಸ್ಲೀವ್ ಅದ್ರ ಮೇಲಿಟ್ಟು ಕಟ್ ಮಾಡ್ಕೋಬೇಕು. ಫಸ್ಟು ಸ್ಯಾರಿ ಪೀಸ್ ಇದೆಯಲ್ಲ ಸ್ವಲ್ಪ ಅದನ್ನ ಕಟ್ ಮಾಡಿ ಸಪ್ರೇಟ್ ಮಾಡ್ಕೋತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ನೋಟಿಫಿಕೇಷನ್ ಪ್ರತಿಯೊಂದು ಫಸ್ಟ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೀತಿಯಾಗಿ ಆ ಲೈನಿಂಗ್ ಅನ್ನೋದನ್ನು ಮೇನ್ ಪೀಸ್ ಮೇಲಿಟ್ಟು ನೀವು ಯಾವ ಕಡೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ನೋಡಿ ಇಟ್ಟು ಕಟ್ ಮಾಡ್ಕೊಳ್ಳಿ. ಮೇನ್ ಪೀಸ್ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಒಂದು ಸಲ ಅಲ್ಲದಿದ್ರೆ 2 ಸಲ ಯೋಚನೆ ಮಾಡಿ ಯಾವ ಕಡೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಬಾರ್ಡರ್ ಕಡೆ ಕಟ್ ಮಾಡಿಲ್ಲ, ಸೊ ಈ ಕಡೆ ಕಟ್ ಮಾಡ್ಕೋತೀನಿ. ಈ ರೀತಿ ಇಟ್ಟು ನಾನು ಬಾಟಮ್ಗೆ ಸ್ಯಾರಿ ಪೀಸ್ ಕೊಡೋದ್ರಿಂದ ಬಾಟಮಲ್ಲಿ ಸ್ವಲ್ಪ ಬಟ್ಟೆ ನಮಗೆ ಕಮ್ಮಿ ಇದ್ರೂ ಪರವಾಗಿಲ್ಲ. ಸೊ ಮೇಲಕ್ಕೆ ನಮಗೆ ಕರೆಕ್ಟಾಗಿರೋ ಥರ ಇಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋ ಥರನೇ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ನೋಡಿ ಸೀರೆ ಪೀಸ್ ಇದನ್ನು ಬಾಟಮ್ಗೆ ಕೊಡ್ತೀನಿ. ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಹಿಂಗೆ ನೋಡಿ, ನಾನೇನು ಇದರಲ್ಲಿ ಬರೀ ಬಾರ್ಡ್ರ್ ಅಷ್ಟೇ ಕಟ್ ಮಾಡಿ ಸೈಡ್ಗೆ ಹಾಕ್ತೀನಿ, ಇನ್ನೇನು ಕಟ್ ಮಾಡ್ಕೊಳ್ಳಲ್ಲ. ಸ್ಟಿಚಿಂಗ್ ಆದಮೇಲೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನ ಕಟ್ ಮಾಡ್ಕೋತೀನಿ. ನೋಡಿ, ಬಾರ್ಡ್ರ್ ಅಷ್ಟೇ ಕಟ್ ಮಾಡಿ ಸಪ್ರೇಟ್ ಮಾಡ್ತೀನಿ. ಇಷ್ಟಾದಮೇಲೆ ಈಗ ನಾವು ಅದಕ್ಕೆ ಪೀಸ್ ಅನ್ನೋದು ಅಟ್ಯಾಚ್ ಮಾಡಬೇಕು. ನಾನು ಹೇಳಿದ್ನಲ್ಲ ನನಗೆ ಬಟ್ಟೆ ಸಾಕಾಗಲಿಲ್ಲ ಲೈನಿಂಗ್ ಅಂತ ಪೀಸ್ ಅಟ್ಯಾಚ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನೀಗ ಪೀಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ.
ನೋಡಿ ಸ್ಲೀವ್ ಪೀಸ್ ಕೆಳಗಡೆ ಇಟ್ಟು ನಾವು ಅಟ್ಯಾಚ್ ಮಾಡೋ ಪೀಸ್ನ ಮೇಲಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ 1/2 ಇಂಚಿಗೆ. ಇನ್ನೊಂದು ಪೀಸ್ನ ಸ್ಲೀವ್ ಪೀಸ್ ಮೇಲಿಟ್ಕೊಂಡು ಎಕ್ಸ್ಟ್ರಾ ಪೀಸ್ ಕಟ್ ಮಾಡೋದನ್ನ ಕೆಳಗಡೆ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಸೈಡು ಅಟ್ಯಾಚ್ ಅನ್ನೋದು ಬರುತ್ತೆ. ಎದುರು ಬದ್ರು ಬರುತ್ತೆ ಒಂದೇ ಸೈಡ್, ಫ್ರಂಟಿಗೆ ಒಂದು ಬಂದರೆ ಇನ್ನೊಂದು ಫ್ರಂಟಿಗೆ ಬರುತ್ತೆ, ಆ ರೀತಿ ಬರುತ್ತೆ. ಅದ್ರ ಮೇಲೇನೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ, ಫಿನಿಶಿಂಗ್ ನೀಟಾಗಿರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ನಾವು ಒಂದ್ರ ಮೇಲೆ ಒಂದಿಟ್ಟು ನೋಡಿ ಕುಳೆ ಅನ್ನೋದು ಒಂದೇ ಸೈಡ್ ಬರುತ್ತೆ ಆಪೋಸಿಟಲ್ಲಿ. ಈ ರೀತಿ ಇಟ್ಟು ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಏನಿದೆಯೋ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈಗ ನಾನು ಶೇಪ್ ಅನ್ನೋದು ಕಟ್ ಮಾಡಿಲ್ಲ ಫ್ರಂಟ್ಗೆ, ಸೊ ಶೇಪ್ ಅನ್ನೋದು ಈಗ ಕಟ್ ಮಾಡ್ಕೋತೀನಿ. ಶೇಪ್ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ. ನೀವು ಒಂದು ಲೈಕು ನಮ್ಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಹೆಚ್ಚು ಹೆಚ್ಚು ವೀಡಿಯೋಗಳು ಹಾಕೋದಕ್ಕೆ ನಮಗೆ ಒಂದು ಎನ್ಕರೇಜ್ ಅನ್ನೋದು ಸಿಗುತ್ತೆ. ನೋಡಿ ಅದು ಮಾರ್ಕ್ ಮಾಡಿದ್ನಲ್ಲ ಶೇಪು, ಆ ಶೇಪ್ನ ಕಟ್ ಮಾಡ್ಕೋಬೋದು ಈ ರೀತಿ. ನೋಡಿ ಇದ್ರೆ ಈ ರೀತಿ ನಮಗೆ ಕಾಣಿಸುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಮೇನ್ ಪೀಸ್ಗೂ ಸಹ ಪೀಸ್ ಕಟ್ಟಬೇಕಾಗುತ್ತೆ. ಬಟ್ಟೆ ಶಾರ್ಟೇಜ್ ಇದೆ, ಸೊ ಅದಕ್ಕೂ ಸಹ ನಾನು ಇಲ್ಲಿ ಪೀಸ್ ಕಟ್ಕೋತೀನಿ. ಈ ರೀತಿಯಾಗಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಸೈಡು ಅಟ್ಯಾಚ್ ಮಾಡ್ಕೋಬೇಕು. ಈಗ ಒಂದು ಸೈಡ್ ಆಯಿತು, ಇನ್ನೊಂದು ಸೈಡೂ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮೇಲೇನೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈಗ ನಾನೇನು ಡಿಸೈನ್ ಹೊಲಿತಾ ಇದ್ದೀನಿ ಸ್ಲೀವ್ದು ಕಾಂಟ್ರಾಸ್ಟ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಸ್ವಲ್ಪ ಲೈಟ್ ಕಲರ್ ಆಗಿರೋದ್ರಿಂದ, ಅಷ್ಟು ಕಾಂಟ್ರಾಸ್ಟ್ ಇಲ್ಲದೆ ಇರೋದ್ರಿಂದ ನಮ್ಗೆ ಅಷ್ಟು ಚೆನ್ನಾಗಿ ವಿಡಿಯೋದಲ್ಲಿ ಕಾಣಲ್ಲ. ಸೊ ಕಾಂಟ್ರಾಸ್ಟ್ ಇರೋದಕ್ಕೆ ನೀವು ಹೊಲಿದ್ರೆ ಸೂಪರಾಗಿ ಕಾಣಿಸುತ್ತಿದ್ದು. ನಮ್ಮ ಕಸ್ಟಮರು ಇದಕ್ಕೆ ಹೊಲಿರಿ, ಇಲ್ಲ ಕಾಂಟ್ರಾಸ್ಟ್ ಅಂತ ಹೇಳಿದೆ ನಾನು ಆ್ಯಕ್ಚುಲಿ. ಅವರು ಇಲ್ಲ ಇದಕ್ಕೆ ಹೊಲಿರಿ ಅಂತಂದರು, ಸೊ ಹಾಗಾಗಿ ನಾನು ಹೊಲಿತಾ ಇದ್ದೀನಿ. ಕಾಂಟ್ರಾಸ್ಟ್ ಸ್ಯಾರಿ ಇದ್ದರೆ ಬ್ಲೌಸು ನೀವು ಈ ಥರ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ನಾನು ಈಗ ಕಟ್ ಮಾಡಿದ್ನಲ್ಲ ಪೀಸು, ಅದಕ್ಕೆ ಪೈಪಿಂಗ್ ಕೊಡ್ತಾಯಿದ್ದೀನಿ, ಥ್ರೆಡ್ ಪೈಪಿಂಗ್ ಇನ್ವಿಸಿಬಲ್ಲು. ಬಾಟಮ್ ಪೀಸಿಗೆಲ್ಲ ಮೇಲಿನ ಪೀಸಿಗೆ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ, ಇನ್ವಿಸಿಬಲ್ ಪೈಪಿಂಗ್ ಕೊಟ್ಟು. ಆಲ್ರೆಡಿ ನಾನು ಪೈಪಿಂಗ್ನ ಥ್ರೆಡ್ನ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಏನಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಕಾರ್ನರ್ಸಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಟರ್ನ್ ತಗೊಂಡ್ರೆ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಈ ರೀತಿಯಾಗಿ ನೀವು ಟರ್ನಿಂಗ್ಸಲ್ಲಿ ಬಟ್ಟೆ ಯಾವ ರೀತಿ ತಿರ್ಸ್ಕೊಂಡು ಸ್ಟಿಚ್ ಮಾಡ್ತೀರೋ ಫಿನಿಶಿಂಗು ಅದೇ ರೀತಿ ಬರುತ್ತೆ. ನೋಡಿ ಆ ಎಡ್ಜಿಗೆ ಬಂದಾಗ ಆ ಕಾರ್ನರ್ಗೆ ನೀವು ಫೂಟ್ನ ಮೇಲೆ ಕೆತ್ತಿ ನೀಡ್ಲನ್ನ ಬಟ್ಟೆ ಒಳಗಡೆ ಬಿಟ್ಟು ನೀವು ಟರ್ನಿಂಗ್ ಅನ್ನೋದು ತಗೋಬೇಕು, ಫಿನಿಶಿಂಗ್ ನೀಟಾಗಿರುತ್ತೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಸೇಮ್ ಇನ್ನೊಂದು ಪೀಸು ಸಹ ಅದೇ ರೀತಿ ಪೈಪಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಎದುರು ಬದ್ರು ಇರಬೇಕು. ಈಗ ನೀವು ಬ್ಯಾಕ್ ಒಂದು ಸ್ಟಿಚ್ ಮಾಡ್ತಾ ಇದ್ದೀರಾ, ಎದುರು ಬದ್ರು ಇಟ್ಟರೆ ಬ್ಯಾಕೇ ಬರಬೇಕು, ಫ್ರಂಟೇ ಬರಬೇಕು. ಹಾಗೆ ನಾನು ಹೇಳ್ತಾ ಇರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೀವೇನಾದರೂ ಬ್ಯಾಕದು ಈ ಕಡೆ ಫ್ರಂಟದ್ದು ಬಂದು ಫ್ರಂಟದ್ದು ಬ್ಯಾಕ್ ಬಂದರೆ ಒಂದೇ ಸೈಡ್ ಬರುತ್ತೆ ಸ್ಲೀವ್ ಅನ್ನೋದು. ಸೊ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಪೈಪಿಂಗ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡು ಮುಗಿಸಿದೆ.
ಈಗ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಆ ಸ್ಟಿಚ್ ಏನು ಮಾಡ್ಕೊಂಡಿದ್ದೀನೋ ಪೈಪಿಂಗ್ ಥ್ರೆಡ್ ಹತ್ರ ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಇವಾಗೂ ಸಹ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಫ್ರಂಟೇ ಬರಬೇಕು, ಬ್ಯಾಕ್ಗೆ ಬರಬೇಕು. ಸೊ ನಾನು ಪೈಪಿಂಗ್ದು ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀನೋ ಆ ಸ್ಟಿಚ್ ಮೇಲೇ ಇನ್ನೂ ಒಂದು ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿ ಇನ್ನೊಂದು ಸ್ಲೀವ್ ಸಹ ನಾನು ಅದೇ ರೀತಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಏನು ಬಂದಿದೆಯೋ ಅದೇ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಬರಬೇಕು. ನೀವು ಅಕ್ಕಪಕ್ಕ ವೇರಿಯೇಷನ್ ಆದರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿರಲ್ಲ. ಸೊ ಹಾಗಾಗಿ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ನೀವು ಕಟ್ ಮಾರ್ಕ್ಸ್ ಇಟ್ಕೋಬೇಕು. ಮಿಡ್ಲಲ್ಲಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮ್ಮ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಸೊ ಹಾಗಾಗಿ ಕಟ್ ಮಾರ್ಕ್ಸ್ ಅನ್ನೋದು ನೀಟಾಗಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ಮೇಲೆ ನೀವು ಬಟ್ಟೆ ಅನ್ನೋದು ಟರ್ನ್ ಮಾಡಿ ನೋಡಿದ್ರೆ ನೋಡಿ ಪೈಪಿಂಗು ಫಿನಿಶಿಂಗ್ ಈ ರೀತಿ ನಮಗೆ ಕಾಣುತ್ತೆ. ಈಗ ನಾವು ಆ ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಫಸ್ಟೇ ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಪ್ರೆಸ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಚ್ ಅನ್ನೋದು ಪೈಪಿಂಗ್ ಪಕ್ಕದಲ್ಲೇ ಹಾಕ್ಕೊಳ್ಳಿ. ಈ ರೀತಿ ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎರಡು ಸ್ಲೀವು ಸೇಮ್ ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಂಡ್ಮೇಲೆ ನಾವು ಸುತ್ತು ಲೈನಿಂಗ್ ಏನಿದೆಯೋ ಆ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಮೇನ್ ಪೀಸ್ನ. ನೀಟಾಗಿ ಬಟ್ಟೆ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಸುತ್ತು ಲೈನಿಂಗಿಗೆ ಒಂದು ಸ್ಟಿಚ್ ಅನ್ನೋದು ಹಾಕಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕಿದ್ಮೇಲೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಸುತ್ತು ಕಟ್ ಮಾಡ್ಕೊಬಿಡ್ಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಎರಡು ಪೀಸ್ಗೂ ಕಟ್ ಮಾಡ್ಕೊಬಿಡಿ. ಈ ರೀತಿ ಆದಮೇಲೆ ಈಗ ಬಾಟಮ್ ಪೀಸಿಗೆ ನಾವು ಸೀರೆದು ನಾನು ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಸೀರೆ ಪೀಸ್ ಎತ್ಕೊಂಡು ಅದನ್ನು ಹಾಫ್ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಹಾಫ್ ಇಂಚ್ ನೋಡಿ ಈ ಥರ ಎದುರು ಬದ್ರು ಬರೋ ಥರ ಈ ರೀತಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನಲ್ಲಿ ಕಾಲ್ ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಹಾಕ್ಕೋತೀನಿ. ಸ್ಟಿಚ್ ಹಾಕ್ಕೊಂಡು ನಾನು ಇದನ್ನು ಉಲ್ಟಾ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಾಲ್ ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಹಾಕ್ಕೋತೀನಿ. ಎರಡಕ್ಕೂ ಸೇಮ್ ಕಾಲ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ಚು. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಯಾವುದಾದ್ರೂ ಕಟ್ಟಿಂಗು ಇಲ್ಲ ಸ್ಟಿಚಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಬಿಡಿ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು
ನಾವು ಬಟ್ಟೆ ಅನ್ನೋದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಈಗ ನಿಮ್ಗೆ ಎಡ್ಜಸ್ ಇದು ಶಾರ್ಪ್ನೆಸ್ ಬಂದಿಲ್ಲ ಅಂದರೆ ಏನಾದರೂ ಟೂಲ್ಸ್ ಯೂಸ್ ಮಾಡಿ ನೀವು ನೀಟಾಗಿ ಅದನ್ನು ಫಿನಿಶಿಂಗ್ ಮಾಡ್ಕೊಳ್ಳಿ. ಈಗ 1/4 ಇಂಚ್ ಮಾರ್ಜಿನ್ಗೆ ಇನ್ನೊಂದದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಂಡ್ಮೇಲೆ ಬಟ್ಟೆ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಇಷ್ಟಾದಮೇಲೆ ಈಗ ನೀವು ಸುತ್ತು ಸ್ಟಿಚ್ ಹಾಕ್ಕೊಂಡು ಒಂದು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇನ್ನೊಂದು ಸಹ ಹಾಗೆ ಮಾಡ್ಕೊಳ್ಳಿ. ನಾನು ವಿಡಿಯೋ ಲೆಂತೇ ಆಗುತ್ತೆ ಅಂತ ಅದನ್ನು ತೋರಿಸಿಲ್ಲ. ಸೊ ಈಗ ಎರಡನ್ನೂ ಅದೇ ರೀತಿ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಕರೆಕ್ಟಾಗಿ ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಪೀಸಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡಕ್ಕೂ ಸಹ. ಮತ್ತು ನೀವು ಅಟ್ಯಾಚ್ ಎಷ್ಟು ಮಾಡಬೇಕು ಅಂತ ಒಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಇದಕ್ಕೂ ಸಹ ಸೇಮ್ ಮಿಡ್ಲಿಗೆ ನೀವು ಒಂದು ಮಾರ್ಕಿಂಗ್ ಅನ್ನೋದು ಇಟ್ಬಿಟ್ಟು ಒಂದು 1/4 ಇಂಚಿಗೆ ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ನೀಟಾಗಿ. ಆ ಲೈನಿಗೆ ಕರೆಕ್ಟಾಗಿ ಮಿಡ್ಲ್ ಪಾರ್ಟ್ ಬರಬೇಕು ನಮಗೆ. ಸೊ ಈಗ ನಾವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡಬೇಕು. ನಾವು ಮಿಡ್ಲಿಂದನೇ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ ನಾನು. ನೀವು ಗುಂಪಿನಲ್ಲಿ ಸೇಫ್ಟಿಯಾಗಿ ಅದನ್ನ ಗುಂಪಿನಲ್ಲಿ ಸೇಫ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕ್ಬೋದು. ನೋಡಿ ಈ ರೀತಿ ಇದು ಸಹ ಅದೇ ರೀತಿ ಅಟ್ಯಾಚ್ ಮಾಡ್ತೀನಿ. ಇನ್ನೊಂದು ಸ್ಲೀವ್ ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಮಿಡ್ಲಿಗೆ ಆ ಥರ ಇಟ್ಬಿಟ್ಟು ಮಿಡ್ಲಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆ ಕಡೆ ಈ ಕಡೆ ಬಟ್ಟೆ ಒಂದು ವೇಳೆ ಎಕ್ಸ್ಟ್ರಾ ಆದ್ರೂ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಬಿಗಿನರ್ಸ್ ಆದರೆ ಗುಂಪಿನಿಂದ ಸೇಫಾಗಿ ಗುಂಪಿನ ಹಾಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಸೊ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಬಾಟಮ್ಗೆ ಪಟ್ಟಿ ಅನ್ನೋದನ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಹಿಂಗೆ ಒಂದು ಇಂಚಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ನಾನು ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇದ್ರೆ ಫ್ಯಾಬ್ರಿಕ್ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎರಡು ಒಂದೇ ಸಮ ಇರೋ ಥರ ಈ ಥರ ಕಟ್ ಮಾಡ್ಕೊಂಡು ನೀವು ಸ್ಲೀವ್ಗೆ ಅಟ್ಯಾಚ್ ಕೊಡಿ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತಾರೋ ಆ 1/2 ಇಂಚ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬಿಡಿ. ಈ ಥರ ಆದಮೇಲೆ ಫೋಲ್ಡಿಂಗ್ ಮಾಡಿಕೊಂಡು ಲೈನಿಂಗ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟಾದ್ಮೇಲೆ ನಾನು ಟರ್ನ್ ಮಾಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊತೀನಿ. ಸೊ ನಾನಿದು ಎಮ್ಮಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ನಾನು ಒಂದು ಲೂಸ್ ಸ್ಟಿಚ್ ಹಾಕ್ಕೊತೀನಿ. ಲೂಸ್ ಸ್ಟಿಚ್ ಹಾಕಿ ಎಮ್ಮಿಂಗ್ ಮಾಡಿ ಸ್ಟಿಚ್ ಅನ್ನೋದು ಬಿಚ್ಚಿಬಿಡ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಿನಿಶಿಂಗ್ ನೋಡಿ ಈ ರೀತಿ ನಮಗೆ ಕಾಣಿಸುತ್ತೆ. ಥ್ಯಾಂಕ್ ಯು.